1994ರಿಂದ ಅಸ್ತಿತ್ವಕ್ಕೆ ಬಂದಿದ್ದು ಆಡಳಿತ ವಿಕೇಂದ್ರೀಕರಣದ ಮೂಲ ತತ್ವ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬುದನ್ನು ಪ್ರಪ್ರಥಮವಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ನಮ್ಮ ರಾಜ್ಯಕ್ಕೆ ಸಲ್ಲಬೇಕಾಗಿರುತ್ತದೆ. ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಯಲಹಂಕ ತಾಲೂಕು ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ವ್ಯಾಪ್ತಿಯಲ್ಲಿದ್ದು ಇದರ 2022-23ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ದಿನಾಂಕ ಈ ದಿನ 10/9/2025 ಬುಧವಾರದಂದು ಏರ್ಪಡಿಸಲಾಗಿದ್ದು ಈ ಸಭೆಯಲ್ಲಿ ಪಂಚಾಯಿತಿಗೆ ಸಂಬಂಧಿಸಿದಂತೆ ಆಡಳಿತ ವರದಿಯನ್ನು ತಮ್ಮ ಮುಂದೆ ಮಂಡಲಾಗುತ್ತಿದೆ. ಹೆಸರಘಟ್ಟ ಗ್ರಾಮ ಪಂಚಾಯಿತಿಯು ಕೇಂದ್ರ ಸ್ಥಾನದಿಂದ ಸುಮಾರು 37 ಕಿಮಿ ಹಾಗೂ ತಾಲೂಕು ಪಂಚಾಯತಿಯಿಂದ ಸುಮಾರು 17 ಕಿಮಿ ದೂರದಲ್ಲಿರುತ್ತದೆ. ಹೆಸರಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಸರಘಟ್ಟ, ಗುಡ್ಡದಹಳ್ಳಿ ಮತ್ತು ದಾಸನಹಳ್ಳಿ ಗ್ರಾಮಗಳು ಕಂದಾಯ ಗ್ರಾಮಗಳಾಗಿರುತ್ತವೆ. ಗ್ರಾಮ ಪಂಚಾಯಿತಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ 1557.24 ಹೆಕ್ಟೇರ್ಗಳಾಗಿರುತ್ತದೆ. 2011ರ ಜನಗಣತಿ ಪ್ರಕಾರ ಒಟ್ಟು ಕುಟುಂಬಗಳ ಸಂಖ್ಯೆ 3904 ಮತ್ತು ಒಟ್ಟು ಜನಸಂಖ್ಯೆ 11454 ಆಗಿರುತ್ತದೆ. ಇದರ ಪೈಕಿ ಪರಿಶಿಷ್ಟ ಜಾತಿ 1186, ಪರಿಶಿಷ್ಟ ಪಂಗಡ 340 ಆಗಿರುತ್ತದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಅಂಗನವಾಡಿ ಕೇಂದ್ರ, 3 ಸರ್ಕಾರಿ ಶಾಲೆಗಳು, 1 ಸರ್ಕಾರಿ ಪದವಿ ಕಾಲೇಜು, 6 ಖಾಸಗಿ ಪಾಠಶಾಲೆಗಳು, 3 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು, 4 ಪಡಿತರ ವಿತರಣಾ ಘಟಕಗಳು, 1 ರೈತ ಸಂಪರ್ಕ ಕೇಂದ್ರ, 1 ನಾಡ ಕಚೇರಿ, 1 ಅಂಬೇಡ್ಕರ್ ಭವನ, 9 ವಾಣಿಜ್ಯ ಮಳಿಗೆಗಳು, 3 ರಾಷ್ಟ್ರೀಕೃತ ಬ್ಯಾಂಕ್ಗಳು, 1 ಅಂಚೆ ಕಚೇರಿ ಹಾಗೂ 1 ಗ್ರಾಮ ಪಂಚಾಯಿತಿ ಗ್ರಂಥಾಲಯವಿರುತ್ತದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೂರೈಕೆಗಾಗಿ 6 ಓವರ್ ಹೆಡ್ ಟ್ಯಾಂಕ್, 10 ಲಕ್ಷ ಸಾಮರ್ಥ್ಯದ 1 ಒಳಪಂಪು, 26 ಕಿರುನೀರು ಸರಬರಾಜು ಟ್ಯಾಂಕ್ಗಳು, 27 ಕೊಳವೆ ಬಾವಿಗಳು ಮತ್ತು 9 ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಆಸ್ತಿಗಳಿಂದ ಸಂಗ್ರಹಣೆಯಾಗುವ ತೆರಿಗೆ ಮತ್ತು 15ನೇ ಹಣಕಾಸು ಯೋಜನೆಯ ಅನುದಾನವನ್ನು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪ ಹಾಗೂ ನೈರ್ಮಲ್ಯ ಕೆಲಸಗಳಿಗೆ ಆದ್ಯತೆ ನೀಡಿ ಬಳಸಲಾಗುತ್ತದೆ. ಇದಲ್ಲದೆ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಆರ್ ವಿಶ್ವನಾಥ್ ರವರ ಅನುದಾನ, ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಚ್ ಗೋಪಿನಾಥ್ ರೆಡ್ಡಿ ರವರ ಶಾಸಕರ ಅನುದಾನ ಮತ್ತು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ ಸುಧಾಕರ್ ಸಂಸದರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿರುತ್ತದೆ. ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಕಾರ್ಯಕಾರಿಣಿಯ ಸದಸ್ಯರುಗಳ ವಿವರಗಳು: ಶ್ರೀಮತಿ ಪರಿಮಳಾ ಟಿ ಅಧ್ಯಕ್ಷರು, ಶ್ರೀ ಶಿವಾನಂದ್ ಆರ್ ಉಪಾಧ್ಯಕ್ಷರು, ಶ್ರೀಮತಿ ಎಚ್.ಎಸ್. ರಂಜನಿ ಸದಸ್ಯರು, ಶ್ರೀಮತಿ ಪುಷ್ಪಲತಾ ಡಿ ಸದಸ್ಯರು, ಶ್ರೀ ಎಚ್.ವಿ. ಗೋವಿಂದರಾಜು ಸದಸ್ಯರು, ಶ್ರೀ ಶ್ರೀನಿವಾಸ ಮೂರ್ತಿ ಸದಸ್ಯರು, ಶ್ರೀ ಲಕ್ಷ್ಮೀನಾರಾಯಣ ಟಿ.ಆರ್ ಸದಸ್ಯರು, ಶ್ರೀಮತಿ ಸುಧಾಮಣಿ ಎಂ.ಎಸ್ ಸದಸ್ಯರು, ಶ್ರೀಮತಿ ಜಿ ವಸಂತಲಕ್ಷ್ಮಿ ಶ್ರೀನಿವಾಸ್ ಸದಸ್ಯರು, ಶ್ರೀ ಬಿ ಅಶ್ವಥ್ ಸದಸ್ಯರು, ಶ್ರೀಮತಿ ವಿದ್ಯಾ ಎ ಸದಸ್ಯರು, ಶ್ರೀಮತಿ ಕಲಾವತಿ ಸದಸ್ಯರು, ಶ್ರೀ ಎಚ್ ಕೆ ಪ್ರಭಾಕರ್ ಸದಸ್ಯರು, ಶ್ರೀಮತಿ ಲತಾ ಕೆ.ಆರ್ ಸದಸ್ಯರು, ಶ್ರೀ ಎಚ್ ವಿ ರೋಹಿತಸ್ವ ಸದಸ್ಯರು, ಶ್ರೀ ಎಚ್ ಎಂ ವೆಂಕಟೇಶ್ ಸದಸ್ಯರು, ಶ್ರೀಮತಿ ಶಾಂತಾ ಎಚ್ ವಿ ಸದಸ್ಯರು, ಶ್ರೀಮತಿ ಮಹಾಲಕ್ಷ್ಮಿ ವಿ ಸದಸ್ಯರು, ಶ್ರೀ ಎಚ್ ವಿ ಶ್ರೀಧರ್ ಸದಸ್ಯರು, ಶ್ರೀಮತಿ ಅಂಜನಾದೇವಿ ಸದಸ್ಯರು, ಶ್ರೀಮತಿ ಕೆ.ಎನ್. ವನಜಾಕ್ಷಿ ಸದಸ್ಯರು, ಶ್ರೀ ಎಚ್.ಆರ್. ಸುನೀಲ್ ಕುಮಾರ್ ಸದಸ್ಯರು, ಶ್ರೀಮತಿ ಶಶಿಕಲಾ ಆರ್ ಸದಸ್ಯರು, ಶ್ರೀ ಎಚ್ ಕೆ ಪುರುಷೋತ್ತಮ್ ಸದಸ್ಯರು, ಶ್ರೀ ಜಿ.ಎಸ್. ಮಂಜುನಾಥ್ ಸದಸ್ಯರು. ಈ ಕಾರ್ಯಕಾರಿಣಿ ಸಮಿತಿಯಲ್ಲಿ ಎಲ್ಲಾ ಸದಸ್ಯರು ಗ್ರಾಮ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಸಿದ್ಧರಾಗಿರುತ್ತಾರೆ. ಗ್ರಾಮ ಪಂಚಾಯತ್ ಸುಗಮವಾಗಿ ನಡೆಸಲು ಸಾಮಾಜಿಕ, ಹಣಕಾಸು, ಲೆಕ್ಕ ಪರಿಶೋಧನೆ, ಸಾಮಾಜಿಕ ನ್ಯಾಯ, ವಸತಿ, ಆಹಾರ ಖಾತ್ರಿ ಇತ್ಯಾದಿ ಉಪ ಸಮಿತಿಗಳನ್ನು ರಚಿಸಲಾಗಿದೆ. ಗ್ರಾಮ ಪಂಚಾಯತ್ ಸಿಬ್ಬಂದಿ ವಿವರ: ವೀಣಾ ಟಿವಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಗೋಪಿ ಕೆಎನ್ ಕಾರ್ಯದರ್ಶಿ, ಎಚ್ ಚನ್ನಪ್ಪ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು, ಮಹೇಶ್ ಎಂ ಕರವಸೂರಿಗಾರ, ಸಂತೋಷ್ ಕುಮಾರ್ ಎ ಕರವಸೂರಿಗಾರ, ಮೋಹನ್ ಕುಮಾರ್ ಕೆ ಕ್ಲರ್ಕಮ್ ಡಾಟಾ ಎಂಟ್ರಿ, ಶೋಭಾ ಎಚ್ ಬಿಎಸ್ಕೆ ಡಿಇಒ, ಅರ್ಜುನ್ ಎಚ್.ಎಸ್. ಅಟೆಂಡರ್, ಶ್ರೀ ಎಚ್ ಶ್ರೀನಿವಾಸ್ ಜಲಗಾರ, ವೆಂಕಟರಾಜು ಜಲಗಾರ, ಶಿವಕುಮಾರ್ ಎಂ ಜಲಗಾರ, ಮರಿಗಂಗಾ ಜಲಗಾರ, ಎಚ್.ಸಿ. ನರಸಿಂಹಮೂರ್ತಿ ಎಲೆಕ್ಟ್ರಿಷಿಯನ್, ಶಶಿಕುಮಾರ್ ಎಚ್.ಎಸ್. ಜಲಗಾರ, ರಮೇಶ್ ಜಲಗಾರ, ಭರತ್ ಜಿ.ಆರ್. ಸಹಾಯಕ ಎಲೆಕ್ಟ್ರಿಷಿಯನ್, ವರುಣ್ ಜಲಗಾರ, ವೇಣುಗೋಪಾಲ್ ಜಲಗಾರ, ಕುಮಾರ್ ಸ್ವಚ್ಛತಾಗಾರ, ಕೃಷ್ಣಮೂರ್ತಿ ಸ್ವಚ್ಛತಾಗಾರ, ಭರತ್ ಸ್ವಚ್ಛತಾ ವಾಹನ ಚಾಲಕ, ನರಸಿಂಹಮೂರ್ತಿ ಸ್ವಚ್ಛತಾ ವಾಹನ ಚಾಲಕ, ಮುನಿಯಪ್ಪ ಸ್ವಚ್ಛತಾಗಾರ, ಧ್ರುವಕುಮಾರ್ ಎನ್ ಸ್ವಚ್ಛತಾ ವಾಹನ ಚಾಲಕ. ಹೆಸರಘಟ್ಟ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ವರ್ಗ 1ರ ಜಮಾ ಖರ್ಚಿನ ವಿವರ. ಜಮೆ ವಿವರ: ದಿನಾಂಕ 1/4/2024 ಪ್ರಾರಂಭ ಶುಲ್ಕ 6,65,444. 2024-25ನೇ ಸಾಲಿನ ಸ್ವೀಕರಿಸಿರುವ ಕಂದಾಯ ಜಮಾ 48,30,986. ಇತರೆ ಜಮಾ ಸದಸ್ಯರ ಗೌರವಧನ 6,72,000. ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗ 1ರ ಖಾತೆಗೆ ವರ್ಗಾವಣೆ 9 ಲಕ್ಷ.
ಬ್ಯಾಂಕಿನಿಂದ ಬಂದ ಬಡ್ಡಿ 13,410. ಒಟ್ಟು 70,81,840. ಖರ್ಚಿನ ವಿವರ: ಸಿಬ್ಬಂದಿ ವೇತನದ ಬಾಬ್ತು 13,25,114. ಶೇಕಡ 25ರಲ್ಲಿ SC ST ಜನಾಂಗದವರಿಗೆ ಶವ ಸಂಸ್ಕಾರಕ್ಕೆ ಹಾಗೂ ವಾಲ್ಮೀಕಿ ಜಯಂತಿಗೆ ನೀಡಿದ ಬಾಬ್ತು 50,000. ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಬೋನಸ್ ಮತ್ತು ಪೂಜಾ ಸಾಮಗ್ರಿ ಖರ್ಚಿನ ಬಾಬ್ತು 69,300. ಸ್ವಸಹಾಯ ಸಂಘದ 2 ಮಹಿಳೆಯರಿಗೆ ಸಖಿ ಸಾರಥಿ ವಾಹನ ತರಬೇತಿ ನೀಡಿದ ಬಾಬ್ತು 19,920. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿಗೆ ಗೌರವಧನ ನೀಡಿದ ಬಾಬ್ತು 7,81,800. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ESI ಮತ್ತು PF ಗಾಗಿ ನೀಡಿದ ಬಾಬ್ತು 3,12,920. ಗ್ರಾಮ ಪಂಚಾಯಿತಿಗೆ ವಿದ್ಯುತ್ ಸಾಮಗ್ರಿ ಖರೀದಿಸಿದ ಬಾಬ್ತು 17,53,450. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಹಾಗೂ ಕಸ ವಿಲೇವಾರಿಗೆ ಜಾಗಕ್ಕೆ ನೀಡಿದ ಬಾಬ್ತು 1,73,200. 24-25 ಸಾಲಿನ ಗ್ರಾಮ ಸಭೆ, ಪಂಚಾಯಿತಿ ಸಭೆ, ಇತರೆ ಸಭೆಗಳ ಖರ್ಚಿನ ಬಾಬ್ತು 83,908. ಗ್ರಾಮ ಪಂಚಾಯಿತಿಗೆ ನೀರಿನ ಸಾಮಗ್ರಿ ಖರೀದಿಸಿದ ಬಾಬ್ತು 1,45,469. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪಂಪು ಮೋಟಾರ್ ದುರಸ್ತಿ ಮಾಡಿದ ಬಾಬ್ತು 4,24,603. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ JCB ಕೆಲಸ ನಿರ್ವಹಿಸಿದ ಬಾಬ್ತು 1,74,725. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಿಂಪಡಿಸಲು ಕಳೆ ಔಷಧಿ, ಕೀಟನಾಶಕ ಔಷಧಿ ಖರೀದಿಸಿದ ಬಾಬ್ತು 1,98,590. ರಾಷ್ಟ್ರೀಯ ಹಬ್ಬಗಳ ಖರ್ಚಿನ ಬಾಬ್ತು 65,120. ಹೆಸರುಘಟ್ಟ ಗ್ರಾಮದ ನೆಂಟಣೆ ಅಂಗನವಾಡಿ ಕೇಂದ್ರಕ್ಕೆ ಬಾಡಿಗೆ ನೀಡಿದ ಬಾಬ್ತು 29,800. SPM ಯೋಜನೆಯಡಿ ಮನೆ ಮನೆ ಶೌಚಾಲಯ ಸರ್ವೆ ಮಾಡಿದ ಆಸಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಧನ ನೀಡಿದ ಬಾಬ್ತು 24,000. ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ, ವಾಹನ ರಿಪೇರಿ ಮತ್ತು ಡೀಸೆಲ್ ಹಾಕಿಸಿದ ಬಾಬ್ತು 77,250. ಲೋಕಸಭಾ ಚುನಾವಣೆ ಹಾಗೂ ಪಂಚಾಯಿತಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಚುನಾವಣೆ ಖರ್ಚಿನ ಬಾಬ್ತು 1,04,584. ಸಾಧ್ಯದಾರ ಬಿಲ್ಲುಗಳು ಬಾಬ್ತು 2,38,992. ಇತರೆ ಖರ್ಚಿನ ಬಾಬ್ತು 58,490. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನೆ ಮನೆ ಸರ್ವೆ ಮಾಡಿದ ಆಸ್ತಿ ಸಮೀಕ್ಷೆ ಪುಸ್ತಕ ಖರೀದಿಸಿದ ಬಾಬ್ತು 1,10,395. ಅಲ್ಲದು ಅದೇ 0.5. 1,10,905.5. ಬ್ಯಾಂಕ್ ಕಮಿಷನ್ 3,579. ಒಟ್ಟು ಖರ್ಚು 62,24,354. ಅಕೈರು ಸಿಲ್ಕು 8,57,486. ಹೆಸರುಘಟ್ಟ ಗ್ರಾಮ ಪಂಚಾಯಿತಿ 2024-25 ಸಾಲಿನ ಬಾಪೂಜಿ ಸೇವಾ ಕೇಂದ್ರದ ಜಮಾ ಖರ್ಚಿನ ವಿವರ: ಜಮೆ ವಿವರ: ದಿನಾಂಕ 1/4/2024 ಪ್ರಾಥಮಿಕ ಸಿಲ್ಕು 2,97,415. ಕಂದಾಯ ಜಮಾ 27,95,177. ಬ್ಯಾಂಕ್ನಿಂದ ಬಂದ ಬಡ್ಡಿ 14,014 ರೂಪಾಯಿ. ಒಟ್ಟು ಜುಮ್ಲಾ 24,01,806. ಖರ್ಚಿನ ವಿವರ: ಬಾಪೂಜಿ ಸೇವಾ ಕೇಂದ್ರದಿಂದ ವರ್ಗಾವಣೆಗೆ ವರ್ಗಾವಣೆ ಮಾಡಿದ ಮೊತ್ತ 9,47,000. ಸಿಬ್ಬಂದಿ ಖಾತೆಗೆ ವರ್ಗಾವಣೆ ಮಾಡಿದ ಮೊತ್ತ 4,99,763. ಇತರೆ ವೆಚ್ಚ 10,035. ಒಟ್ಟು ವೆಚ್ಚ 14,09,845. ದಿನಾಂಕ 31/3/2025 ಅಕೈರು ಸಿಲ್ಕು 11,91,961. ಹೆಸರುಘಟ್ಟ ಗ್ರಾಮದ 2024-25 ಸಾಲಿನ 15ನೇ ಹಣಕಾಸು ಯೋಜನೆಯ ಜಮಾ ಖರ್ಚಿನ ವಿವರ: ಜಮೆ ವಿವರ: ದಿನಾಂಕ 1/4/2024 ಪ್ರಾಥಮಿಕ ಸಿಲ್ಕು 46,93,170. 24-25 ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ 51,28,485. ಬ್ಯಾಂಕ್ನಿಂದ ಬಂದ ಬಡ್ಡಿ 1,69,902. ಒಟ್ಟು 99,99,817. ಖರ್ಚಿನ ವಿವರ: 2024-25 ಸಾಲಿನಲ್ಲಿ ಕಾಮಗಾರಿಗೆ ಖರ್ಚು ಮಾಡಿದ ಮೊತ್ತ 39,38,447. ಬ್ಯಾಂಕ್ ಕಮಿಷನ್ 1,724. 23-25 ಸಾಲಿನ ರಾಜನ ಪಾವತಿಸಿದ ಮೊತ್ತ 47,131. ಒಟ್ಟು ವೆಚ್ಚ 39,86,722. ಅಕೈರು ಸಿಲ್ಕು 60,04,815. ಹೆಸರುಘಟ್ಟ ಗ್ರಾಮದ 2024-25 ಸಾಲಿನ ಸಿಬ್ಬಂದಿ ವೇತನ ಜಮಾ ಖರ್ಚಿನ ವಿವರ: ಜಮೆ ವಿವರ: ದಿನಾಂಕ 1/4/2024 ಪ್ರಾಥಮಿಕ ಸಿಲ್ಕು 3,70,959.60. 24-25 ಸಾಲಿನ ಸ್ವೀಕರಿಸಿದ ಅನುದಾನ 15,61,828. ಬಾಪೂಜಿ ಸೇವಾ ಕೇಂದ್ರದ ಖಾತೆಯಿಂದ ಸಿಬ್ಬಂದಿ ವೇತನದ ಖಾತೆಗೆ ವರ್ಗಾವಣೆ 4,99,763. ಗ್ರಂಥಪಾಲಕರಿಗೆ ಬಿಡುಗಡೆಯಾದ ಅನುದಾನ 1,44,000. ಬ್ಯಾಂಕಿನಿಂದ ಬಂದ ಬಡ್ಡಿ 7,659. ಒಟ್ಟು 25,89,690.60. ಖರ್ಚಿನ ವಿವರ: 24-25 ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ವೇತನ 27,33,338. ಗ್ರಂಥಾಲಯದ ಮೇಲ್ವಿಚಾರಕರ ವೇತನ ಪಾವತಿಸಿದ ಮೊತ್ತ 1,44,000. ಬ್ಯಾಂಕ್ ಕಮಿಷನ್ 0. ಒಟ್ಟು ವೆಚ್ಚ 23,77,338. ಅಕೈರು ಸಿಲ್ಕು
2,12,771.60. ಹೆಸರಘಟ್ಟ ಗ್ರಾಮದ 2024-25 ಸಾಲಿನ ಎಕ್ಸ್ರೋ ಬೆಸ್ಕಾಂ ಅನುದಾನದ ಜಮಾ ಖರ್ಚಿನ ವಿವರ. ಜಮೆ ವಿವರ ದಿನಾಂಕ 1/4/2024 ಪ್ರಾರಂಭಿಕ ಸಿಲ್ಕು 4,59,510.50. 24-25 ಸಾಲಿನ ಸ್ವೀಕರಿಸಿದ ಅನುದಾನ 7,68,588. ಬ್ಯಾಂಕಿನಿಂದ ಬಂದ ಬಡ್ಡಿ 17,105. ಒಟ್ಟು 12,45,203.50. ಖರ್ಚಿನ ವಿವರ 2024-25 ಸಾಲಿನಲ್ಲಿ ಬೆಸ್ಕಾಂಗೆ ಬೀದಿ ದೀಪ ಮತ್ತು ಕೊಳವೆ ಬಾವಿ ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿಗೆ ನೀಡಿದ ಬಾಬ್ತು 8,57,882. ಬ್ಯಾಂಕ್ ಕಮಿಷನ್ 0. ಒಟ್ಟು ವೆಚ್ಚ 8,57,882. ಅಖೇರು ಸಿಲ್ಕು 3,87,321.50. ಹೆಸರಘಟ್ಟ ಗ್ರಾಮದ 2024-25 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅನುದಾನ ಜಮಾ ಖರ್ಚಿನ ವಿವರ. ಜಮೆ ವಿವರ 24-25 ಸಾಲಿನಲ್ಲಿ ಸ್ವೀಕರಿಸಿದ ಅನುದಾನ 1,63,332. ಒಟ್ಟು 1,63,332. ಖರ್ಚಿನ ವಿವರ 2024-25 ಸಾಲಿನಲ್ಲಿ ಕಾಮಗಾರಿಗಳಿಗಾಗಿ ಖರ್ಚಾದ ಮೊತ್ತ 1,63,332. ಒಟ್ಟು ವೆಚ್ಚ 1,63,332. ನಮ್ಮ ವರದಿಯನ್ನು ಮಂಡಿಸುತ್ತಾ ಎಲ್ಲ ವಿವರಗಳಿಗೆ ಅನುಮೋದನೆ ನೀಡಲು ತಮ್ಮನ್ನು ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು.